ಕೆಲಸ ಮಾಡೋಣ, ಹೀಗೆ ಮುಂದೆ ಅಲ್ಲೊಂದು ಕ್ಲಿನಿಕ್ ಇದೆ, ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಹೋಗೋಣ, ವಾಮಿಟ್ ನಿಂತೋಗುತ್ತೆ. ಇಂಜೆಕ್ಷನ್? ನಂಗೆ ಇಂಜೆಕ್ಷನ್ ಎಲ್ಲ ಬೇಡಪ್ಪ, ನಾನು ವಾಮಿಟ್ ನಿಂತೋಯ್ತು ಅಂತ ಹೇಳದ್ನಲ್ಲ. ದೊಡ್ಡಪ್ಪ, ನಾನು ಹಿಂದ್ಗಡೆ ಕೂತ್ಕೊಂಡ್ರೆ ನಂಗೆ ತಲೆ ನೋವುತ್ತೆ, ಮುಂದ್ಗಡೆ ಕೂತ್ಕೊಂಡ್ರೆ ವಾಮಿಟ್ ಬರಲ್ಲ. ನಾ ಮುಂದ್ಗಡೆ ಕೂತ್ಕೊಳ್ಳ ಪ್ಲೀಸ್ ದೊಡ್ಡಪ್ಪ. ಕೇಳ್ತಿಯಲ್ಲಮ್ಮ, ಬಾ ಮುಂದೆ, ನಾನು ಹಿಂದೆ ಕೂತ್ಕೋತೆ. ಅಣ್ಣ ನೀನು ಮಧ್ಯೆ ಕೂತ್ಕೋ, ನಾನು ಒಂದನ ಹಿಂದೆ ಕೂತ್ಕೋತೀನಿ. ಸರಿ. ಆಹಾ, ಸರಿಯಾಗಿದ್ದೀರಾ ಇಬ್ರು. ಅಂತೂ ಶ್ರಾವಣಿ ಅಪ್ಪನ್ನ ಹತ್ರ ಕರ್ಸ್ಕೊಂಡ್ಲು. ಶ್ರಾವಣಿ ಅಪ್ಪನ ಹತ್ರಕ್ಕೆ ಬರ್ಲಿಲ್ವೇ? ಅಪ್ಪನ್ನೇ ತನ್ನ ಹತ್ರಕ್ಕೆ ಕರ್ಸ್ಕೊಂಡು. ಆಹಾ, ನಾನು ಈ ರೀತಿ ಅಪ್ಪನ ಪಕ್ಕ ಕುತ್ಕೊಂಡು ಬರ್ತಿದ್ದೀನಿ ಅಂತ ಸುಬ್ಬು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ. ಸುಬ್ಬುನು ಇದೇ ಕಾರಲ್ಲಿ ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ, ಸುಬ್ಬುಗೆ ಒಂದು ಸೆಲ್ಫಿ ತೆಗ್ದು ಕಳ್ಸೋಣ. ಏನಪ್ಪ, ಸ್ವಲ್ಪ ಮೆತ್ತಿಗೆ. ಇನ್ನು ಎಷ್ಟೊತ್ತಾಗತ್ತಂತ? ಒಂದು 2-3 ಕಿಲೋಮೀಟರ್ ಹಿಂದೆ ಇರ್ಬೇಕಣ್ಣ, ಒಂದು 5 ನಿಮಿಷದಲ್ಲಿ ಬರ್ಬೋದು. ಸರಿ, ಇಲ್ಲೇ ಕಾಯೋಣ. ಅವ್ರು ಬಂದ್ಮೇಲೆ ಎಲ್ರು ಒಟ್ಟಿಗೆ ಊಟ ಮಾಡ. ಅಪ್ಪ, ಹೆಂಗಿತ್ತು ನನ್ನ ಪ್ಲಾನು? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು ಪಿಂಕಿ. ಥ್ಯಾಂಕ್ ಯು. ನೀವು ಇಷ್ಟು ಜಾಣೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ನೀನ್ ಮೊದ್ಲಿಂದ ಜಾಣೆನೆ, ಆದ್ರೆ ನಾನ್ ಗಟ್ಟಿ ಅಲ್ವಾ, ಅದಕ್ಕೆ ನೀನ್ ಜಾಣೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಅಷ್ಟಕ್ಕೂ ನಾವ್ ಯಾಕೆ ಇಲ್ಲಿ ನಿಂತಿದ್ದೇವೆ? ಅದು ಸುಬ್ಬು ಬರ್ತಿದ್ದಾನಲ್ಲ, ಅವನ ಜೊತೆ ಊಟ ಮಾಡಿ. ಅಣ್ಣ ಬಂತು ನೋಡಿ. ಹಾ, ಹೌದಲ್ವಾ? ಮೊದ್ಲೇ ಈ ಎತ್ತೆ ತುಂಬಾ ಡೇಂಜರು, ಅಂತದ್ರಲ್ಲಿ ಇವ್ರ ಮುಂದೆ ನಗ್ತಿದ್ದೀನಲ್ಲ. ಯಜಮಾನ್ರೆ, ನಮ್ಮಿಂದ ಏನು ಲೇಟ್ ಆಗಿಲ್ಲಲ್ವಾ? ಹಾಗೇನಿಲ್ಲ, ಇನ್ಫ್ಯಾಕ್ಟ್ ಬೇಗನೆ ಬಂದಿದ್ದೀರಾ. ಎಲ್ಲಿ ನಿಮ್ ಶ್ರೀಮತಿ, ಮಕ್ಕಳು ಯಾರು ಬಂದಿಲ್ಲ? ಅದು ಯಜಮಾನ್ರೆ, ಅದು ಅಮ್ಮಂಗೆ ಹುಷಾರಿಲ್ಲ, ವೈರಲ್ ಫೀವರ್ ಆಗೋಗಿದೆ, ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ. ಹಾಗಾಗಿ ಅಕ್ಕ ತಂಗಿ ಇಬ್ರು ಅಮ್ಮನ್ ನೋಡ್ಕೊಳಕ್ಕೆ ಅಂತ ಅಲ್ಲೇ ಇದ್ಬಿಟ್ಟಿದ್ದಾರೆ. ಸತ್ಯ, ವಿಷಯ ಮುಚ್ಚಿಟ್ಟ. ಅವ್ರ ಅಮ್ಮಂಗೆ ಯಾರೋ ಹೊಡೆದ್ರು ಅಂತ ಏನಾದ್ರು ಹೇಳಿದಿದ್ರೆ ವೀರು ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಇನ್ವೆಸ್ಟಿಗೇಷನು, ಎನ್ಕ್ವೈರಿ, ಅದು ಇದು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬಿಡ್ತಿದ್ದ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಪ್ರಯಾಣ ಎಲ್ಲ ಹೇಗಾಯ್ತು?
ನಿನ್ ಕೇಳೋದೇ ಬೇಡ. ಸುಬ್ಬು ಫ್ಯಾಮಿಲಿ ಜೊತೆ ಬಂದಿದ್ಯಾ ಅಂದ್ರೆ ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀಯ. ಮತ್ತೆ ಈ ದರಿದ್ರಗಳ ಜೊತೆ ಹೋಗೋದ ಸಾಧ್ಯನೇ ಇಲ್ಲ. ಚಿಚಿ ವೀರು, ಇಫ್ ಯು ಡೋಂಟ್ ಮೈಂಡ್ ನಾನು ಈ ಕಾರಲ್ಲಿ ಬರ್ಲಾ? ಇಲ್ಲಿ ಸ್ವಲ್ಪ ಲೆಗ್ ಸ್ಪೇಸ್ ಜಾಸ್ತಿ ಇದೆ, ಅದಕ್ಕೆ. ಅದೇನಕ್ಕ ಕೇಳ್ತಾ ಇದೆಯಾ? ಬಾ. ಪದ್ಮನಾಭ ಅವ್ರೆ, ನಾನು ನೀವು ಆ ಕಾರಲ್ಲಿ ಹೋಗೋಣ, ಮಾತಾಡ್ಕೊಂಡು ಮಜವಾಗಿರುತ್ತೆ. ಅಯ್ಯಯ್ಯೋ ಯಜಮಾನ್ರೆ, ನನ್ ಸೌಭಾಗ್ಯ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ಸುರೇಂದ್ರ, ನೀನು ಬರ. ಆಯ್ತಣ್ಣ. ವಂದನಾ, ಶ್ರಾವಣಿ, ಪಿಂಕಿ ಮತ್ತೆ ಸುಬ್ಬು ಈ ಕಾರಲ್ಲಿ ಬಂದೆ, ನಾವ್ ಆ ಕಾರ್ ನೋಡೋಣ. ನೀವಿಬ್ರು ಆ ಕಾರಲ್ಲಿ ಬನ್ನಿ. ಎಲ್ರು ಇದೇ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಒಬ್ಳೆ ಹೆಂಗ ಆ ಕಾರಲ್ಲಿ ಹೋಗ್ಲಿ? ನಾನು ಇದೇ ಕಾರಲ್ಲಿ ಹೋಗ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಮುದುಡ್ಕೊಂಡ್ ಕುತ್ಕೋತೀನಿ. ಮಮ್ಮಿ, ನಾನು ತೆಗೆದು ಬಿಟ್ಟ ಅಂದ್ರೆ ನೋಡು. ನಿನಗೆ ಎಷ್ಟೋ ಜಾಗ ಬೇಕು? ನಮ್ಮ ಕಾರ್ತಿಕೇಯ ಮನಸ್ಸು ಮಾಡಿದ್ರೆ ಅವನ ಜೇಬಲ್ಲೇ ನೀನ್ ಇಟ್ಕೊಂಡು ಹೋಗ್ತಾನೆ. ಅದಲ್ಲೇ ನನ್ ಜೊತೆಗೆ ಬಾ. ಏನಾಗ್ತಿದೆ ಇಲ್ಲಿ? ಇವರಿಂದ ತಪ್ಪಿಸ್ಕೋಬೇಕು ಅಂತ ಈ ಕಾರು ಅಂತ ಹೇಳ್ದೆ. ಈಗ ಇವರೆಲ್ಲ ಬೆನ್ನಿಗೆ ಬಿದ್ದಿರೋ ಬೇತಾಳಗಳ ತರ ಮತ್ತೆ ನನ್ ಜೊತೆನೆ ಬರ್ತಿದಾರಲ್ಲಪ್ಪ.